ಹಾಯ್ ಫ್ರೆಂಡ್ಸ್, ಇಂದು ನಾವು RRB ಗ್ರೂಪ್ ಡಿ ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂತ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಶಾಖವು ತರಂಗದ ಒಂದು ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಕಾಂತೀಯ. ಮುಂದಿನ ಪ್ರಶ್ನೆ, ಶಾಖದ SI ಘಟಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜೂಲ್. ಮುಂದಿನ ಪ್ರಶ್ನೆ, ವ್ಯತ್ಯಾಸದ ಪರಿಣಾಮವಾಗಿ ಶಾಖವು ಹರಿಯುತ್ತದೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ತಾಪಮಾನ. ಮುಂದಿನ ಪ್ರಶ್ನೆ, 1 ಗ್ರಾಂ ಕ್ಯಾಲೋರಿ ಜೂಲ್ಗಳಿಗೆ ಸಮಾನವಾಗಿರುತ್ತದೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 4.2. ಮುಂದಿನ ಪ್ರಶ್ನೆ, ಸಾಮಾನ್ಯ ಮಾನವ ದೇಹದ ಉಷ್ಣತೆಯು 37 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ಹೀಟ್ ಮಾಪಕದಲ್ಲಿ ಈ ಉಷ್ಣತೆಯು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 98.6 ಫ್ಯಾರನ್ಹೀಟ್. ಮುಂದಿನ ಪ್ರಶ್ನೆ, ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಮಾಪಕಗಳು ಒಂದೇ ಮಾಪದಲ್ಲಿ ತೋರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ 2-40. ಮುಂದಿನ ಪ್ರಶ್ನೆ, ಹೆಚ್ಚು ಸೂಕ್ತವಾದ ಆಯ್ಕೆಯನ್ನು ಆರಿಸಿ. 0 ಡಿಗ್ರಿ ಸೆಲ್ಸಿಯಸ್ ಡ್ಯಾಶ್ ಫ್ಯಾರನ್ಹೀಟ್. ಇದಕ್ಕೆ ಸರಿಯಾದ ಉತ್ತರ 32 ಫ್ಯಾರನ್ಹೀಟ್. ಮುಂದಿನ ಪ್ರಶ್ನೆ, SI ವಿಧಾನದಲ್ಲಿ ತಾಪಮಾನದ ಘಟಕವು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಕೆಲ್ವಿನ್. ಮುಂದಿನ ಪ್ರಶ್ನೆ, ಶಾಖವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕ್ಯಾಲೋರಿಮೀಟರ್. ಮುಂದಿನ ಪ್ರಶ್ನೆ, ಪೆರಿಲಿಯೋಮೀಟರ್ ಅನ್ನು ಡ್ಯಾಶ್ ಅನ್ನು ಅಳೆಯಲು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸೌರ ವಿಕಿರಣ. ಮುಂದಿನ ಪ್ರಶ್ನೆ, DNA ಯಲ್ಲಿ ಪ್ರಮಾಣಿತ ಬೇಸ್ ಜೋಡಣೆಯು ಯಾವ ರೀತಿಯ ಬಂಧನದಿಂದಾಗಿ ಸಂಭವಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಬಂಧ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಾಹ್ಯ ಉಷ್ಣ ಇಂಜಿನ್ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ಟೀಮ್ ಇಂಜಿನ್. ಮುಂದಿನ ಪ್ರಶ್ನೆ, ಒಂದೇ ರೀತಿಯ ಪರಿಸ್ಥಿತಿಯಲ್ಲಿ ಯಾವ ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಪ್ಪು. ಮುಂದಿನ ಪ್ರಶ್ನೆ, ಸೂರ್ಯನು ಭೂಮಿಯನ್ನು ಈ ಕೆಳಗಿನ ಯಾವ ವಿಧಾನಗಳಿಂದ ಬಿಸಿ ಮಾಡುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ವಿಕಿರಣ. ಮುಂದಿನ ಪ್ರಶ್ನೆ, ಉಷ್ಣ ವಿಕಿರಣವನ್ನು ಅಳೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬೋಲೋಮೀಟರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ತರಂಗವನ್ನು ಉಷ್ಣ ಶಕ್ತಿ ತರಂಗಗಳು ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅತಿಗೆಂಪು ಅಲೆಗಳು. ಮುಂದಿನ ಪ್ರಶ್ನೆ, ಉಷ್ಣಬಲ ವಿಜ್ಞಾನದ ಯಾವ ನಿಯಮವು ತಾಪಮಾನದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಉಷ್ಣಬಲ ವಿಜ್ಞಾನದ ಶೂನ್ಯ ನಿಯಮ. ಮುಂದಿನ ಪ್ರಶ್ನೆ, ದ್ರವಗಳು ಮತ್ತು ಅನಿಲಗಳಲ್ಲಿ ಶಾಖ ವರ್ಗಾವಣೆಯು ಮುಖ್ಯವಾಗಿ. ಇದಕ್ಕೆ ಸರಿಯಾದ ಉತ್ತರ ಸಂವಹನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಜನವರಿ 26ರಂದು ಯಾವ ಪ್ರಮುಖ ದಿನವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗಣರಾಜ್ಯೋತ್ಸವ. ಮುಂದಿನ ಪ್ರಶ್ನೆ, ಡ್ಯಾಶ್ ಅನ್ನು ಗುರುತಿಸಲು ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಜನವರಿ 30 ಹೇಗೆ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಜನವರಿ 23ರಂದು ಡ್ಯಾಶ್ ಜನ್ಮದಿನವನ್ನು ಪ್ರತಿ ವರ್ಷ ಪರಾಕ್ರಮ ದಿವಸ ಎಂದು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮುಂದಿನ ಪ್ರಶ್ನೆ, ಜನವರಿ 23ನ್ನು ಪರಾಕ್ರಮ ದಿವಸ ಎಂದು ಆಚರಿಸಲು ಯಾವ ಸಚಿವಾಲಯ ಘೋಷಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಸಂಸ್ಥಾಪನಾ ದಿನವನ್ನು ಜನವರಿ 25ರಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಮುಂದಿನ ಪ್ರಶ್ನೆ, ವಿಶ್ವ ಬಯಲು ದಿನವನ್ನು ಈ ಕೆಳಗಿನ ಯಾವ ದಿನಗಳಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 4 ಜನವರಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 25 ಜನವರಿ. ಮುಂದಿನ ಪ್ರಶ್ನೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಪಶ್ಚಿಮ ಬಂಗಾಳವು ಯಾವ ದಿನವನ್ನು ದೇಶ ನಾಯಕ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 23 ಜನವರಿ.
ಮುಂದಿನ ಪ್ರಶ್ನೆ, ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಡ್ಯಾಶ್ ಎಂದು ಆಚರಿಸಲಾಗುತ್ತದೆ. 20 ಫೆಬ್ರವರಿ ಎಂದು ಆಚರಿಸಲಾಗುತ್ತದೆ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.